ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಗೋಷ್ಠಿ ನಮ್ಮ ಸಮಾಜದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಪಾಟೀಲ್ ಈ ಒಂದು ಸ್ವಾಗತ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಹಿರಿಯರು ಚಾಲುಕ್ಯ ಸಂಸ್ಥೆ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಜಿ ಎನ್ ಪಾಟೀಲ್ ಸ್ವಾಗತ ಮಾಡ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ವಿ ಕೆ ಪಾಟೀಲ್ ಸರ್ ಸ್ವಾಗತ ಮಾಡ್ತೀವಿ. ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ಸಂಗನಗೌಡ ವೆಂಕಟೇಶ್ ಅವರು ಸ್ವಾಗತ ಮಾಡ್ತಾರೆ. ರಾಜ್ಯ ಉಪಾಧ್ಯಕ್ಷರು ಹಿರಿಯರಾದಂಥ ಎಚ್ ಜಿ ಪಾಟೀಲ್ ಸರ್ ಸ್ವಾಗತ ಮಾಡ್ತಾ ಇದ್ದಾರೆ. ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸಹ ಕಾರ್ಯದರ್ಶಿಯಾದಂಥ ಪ್ರಭುಗೌಡ ಬೇಡಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಹಿರಿಯರಾದಂಥ ಎಸ್ ಎಸ್ ಪಾಟೀಲ್ ಸರ್ ಸ್ವಾಗತ ಮಾಡ್ತಾ ಇದ್ದಾರೆ. ಎಸ್ ಎಸ್ ಡಿವೈಎಸ್ಪಿ ಸಾಹೇಬ್ ಸ್ವಾಗತ ಮಾಡ್ತಾರೆ. ಆಮೇಲೆ ಸಂಘಟನಾ ಕಾರ್ಯದರ್ಶಿ ದೇವೇಂದ್ರ ಪುಣ್ಣಾಳ್ ಅವರನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ನಾನು ಆರ್ ಎಸ್ ಪಾಟೀಲ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಹಂದೇವಜ ಸಮಾಜ ಹಾಗೂ ಚಾಲುಕ್ಯ ಸಂಸ್ಕೃತಿ ಅಧ್ಯಯನ ಪೀಠ ಕಲಬುರಗಿ ಇವರ ಸಹಯೋಗದಲ್ಲಿ ವೀರಶೈವ ಲಿಂಗಾಯತ ಹಂದೇವಜ ಸಮಾಜದ 3ನೇ ಬೃಹತ್ ರಾಜ್ಯ ಮಟ್ಟದ ಮಹಾಸಮ್ಮೇಳನವನ್ನು ಐತಿಹಾಸಿಕ ಸ್ಥಳ ಕೂಡಲ ಸಂಗಮದಲ್ಲಿ ನಾವು ಹಮ್ಮಿಕೊಂಡಿದ್ದು, ಅದು 2 ದಿನದ ಕಾರ್ಯಕ್ರಮವಾಗಿದ್ದು, ಮೊದಲನೇ ದಿವಸ ನಮ್ಮ ಸಮಾಜದ ಇತಿಹಾಸದ ಕುರಿತು ಅನೇಕ ವಿಚಾರ ಸಂಕಿರಣಗಳನ್ನು ಹಮ್ಮಿಕೊಂಡು ಅದರಲ್ಲಿ ವಿಚಾರ ಗೋಷ್ಠಿಗಳನ್ನು ಹಾಕಿಕೊಂಡಿದ್ದು, ಆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಮ್ಮ ಧರ್ಮಗುರುಗಳಾದಂಥ ಶ್ರೀ ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅದೇ ರೀತಿಯಾಗಿ ಇನ್ನೋರ್ವ ಸಮಾಜದ ಧರ್ಮಗುರುಗಳಾದಂಥ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳು, ಹೇಮಕೂಟ ಜಗದ್ಗುರು ಕೊಟ್ಟೂರು ಸ್ವಾಮಿ ಮಠ, ಬಳ್ಳಾರಿ ಹೊಸಪೇಟೆ ಹಾಲ್ಕೇರಿ ಈ ಜಗದವರು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅದೇ ರೀತಿಯಾಗಿ ಅವತ್ತಿನ ದಿವಸ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪುರಾಣಸ್ವಾಮಿ ಗುರು ಮಹಾಂತ ಸ್ವಾಮಿಗಳು ಚಿತ್ತರಿಗಿ ಮಠ ಇಲಕಲ್ ಇವರು ಕೂಡ ಅವತ್ತಿನ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಈ ವಿಚಾರ ಸಂಕಿರಣದ ಉದ್ಘಾಟಕರಾಗಿ ಡಾಕ್ಟರ್ ಡಿ ವಿ ಪರಮ ಶಿವಮೂರ್ತಿ ಮಾನ್ಯ ಕುಲಪತಿಗಳು, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರು ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ. ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ದೇವರ ಕೊಂಡಾರೆಡ್ಡಿ ಹಾಗೂ ಡಾಕ್ಟರ್ ವಿ ಎಸ್ ಕಟಗಿ ಹಳ್ಳಿ ಮಠ ಆಡಳಿತಾಧಿಕಾರಿ ಬಸವೇಶ್ವರ ವಿದ್ಯಾವರ್ತಕ ಸಂಘ ಅವರು ಕೂಡ ಅವತ್ತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಇದರ ಅಧ್ಯಕ್ಷತೆಯನ್ನು ಚಾಲುಕ್ಯ ಅಧ್ಯಯನ ಪೀಠದ ಅಧ್ಯಕ್ಷರಾದಂಥ ಜಿ ಎನ್ ಪಾಟೀಲ್ ಸರ್ ಅವರು ವಹಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವತ್ತಿನ ದಿವಸ ಮಾನ್ಯ ಕುಲಸಚಿವರಾದಂಥ ತೋಟಗಾರಿಕೆ ವಿಶ್ವವಿದ್ಯಾಲಯ ಹಾಗೂ ಆಯುಕ್ತರು ಕೂಡಲ ಸಂಗಮ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಮಾದೇವಪ್ಪ ಮುರುಗಿ ಸರ್ ಅವರು ಕೂಡ ಅವತ್ತು ಉಪಸ್ಥಿತರಿದ್ದಾರೆ. ಅದರಲ್ಲಿ 4 ಗೋಷ್ಠಿಗಳು ನಡೀತಾ ಇದ್ದಾವೆ. 1ನೇ ಗೋಷ್ಠಿಯಲ್ಲಿ ದಾಖಲು ಆಕಾರಗಳು, ಸಾಹಿತ್ಯ ಆಕಾರಗಳು, ಪುರಾತತ್ವ ಆಕಾರಗಳು, ಇತ್ತೀಚಿನ ಶೋಧಗಳು ಇವೆಲ್ಲ 1ನೇ ಗೋಷ್ಠಿಯಲ್ಲಿ. 2ನೇ ಗೋಷ್ಠಿಯಲ್ಲಿ ಹಂಡೆ ಅರಸರ ಸಾಮಾಜಿಕ ಚಿಂತನೆಗಳು, ಅರಸರ ಸಾಂಸ್ಕೃತಿಕ ಚಿಂತನೆಗಳು, ಹಂಡೆ ಅರಸರ ಧಾರ್ಮಿಕ ಚಿಂತನೆಗಳು, ಹಂಡೆ ಅರಸರ ರಾಜಕೀಯ ಚಿಂತನೆಗಳು ಇದು 2ನೇ ಗೋಷ್ಠಿಯಾಗಿ ಅವತ್ತು ಹೊಮ್ಮುತ್ತಾ ಇದೆ. 3ನೇ ಗೋಷ್ಠಿಯಲ್ಲಿ ಸಂವಾದ ಕೂಡ ನಡೀತಾ ಇದೆ. ಹಂಡೆ ಅರಸರ ಪ್ರಕಟಿತ ಕೃತಿಗಳ ಪರಾಮರ್ಶೆ ಆಗ್ತಾ ಇದೆ. 4ನೇ ಗೋಷ್ಠಿಯಲ್ಲಿ ಹಂಡೆ ವಜ್ರ ಜನಾಂಗದ ಅನನ್ಯತೆ ಕುರಿತು ಅದು ಡಾಕ್ಟರ್ ಶ್ರೀಶೈಲ್ ನಾಗರಾಳ್ ಅವರ ಅಧ್ಯಕ್ಷತೆಯಲ್ಲಿ ಈ ಗೋಷ್ಠಿ ಕೂಡ ನಡೀತಾ ಇದೆ. ಹೀಗೆ 4 ಗೋಷ್ಠಿಗಳು 1ನೇ ದಿನದಂದು ನಡೆದು 2ನೇ ದಿವಸ ನಮ್ಮ ರಾಜ್ಯ ಮಟ್ಟದ 3ನೇ ಮಹಾಸಮ್ಮೇಳನ. ಇದು ಪ್ರತಿ 10 ವರ್ಷಕ್ಕೊಮ್ಮೆ ನಾವು ಈ ಸಮ್ಮೇಳನವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಪ್ರಥಮವಾಗಿ ಬಸವನ ಬಾಗೇವಾಡಿಯಲ್ಲಿ ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದೆವು. 2004ರಲ್ಲಿ 2014ರಲ್ಲಿ ಶಾಪುರದಲ್ಲಿ ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದೆವು. ಮತ್ತೆ ಇವಾಗ 2024-25ರಲ್ಲಿ ನಾವು ಕೂಡಲ ಸಂಗಮದಲ್ಲಿ ಐತಿಹಾಸಿಕ ಸ್ಥಳವಾದಂಥ ಕೂಡಲ ಸಂಗಮದಲ್ಲಿ ಬಸವ ಮಂಟಪದಲ್ಲಿ ಈ ಕಾರ್ಯಕ್ರಮವನ್ನು ನಾಡಿನಾದ್ಯಂತ ನಮ್ಮ ಜನಾಂಗದ 1 ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸುವ ಒಂದು ಸಾಧ್ಯತೆ ಇದೆ. ಆ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೀತಾ ಇದೆ. ಅದೇ 3 ಸ್ವಾಮೀಜಿಗಳ ನೇತೃತ್ವದಲ್ಲಿ ಹಾಗೂ ಅನೇಕ ನಮ್ಮ ನಾಡಿನ ಮಠಾಧೀಶರು, ಜಗದ್ಗುರುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಮ್ಮ ಉಸ್ತುವಾರಿ ಸಚಿವರು, ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ.
ಅದರಂತೆ ಹಂಡೆ ಅರಸರ ಭಾವಚಿತ್ರ ಅನಾವರಣವನ್ನ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸರ್ ಅವರು, ಉಸ್ತುವಾರಿ ಸಚಿವರು ಹಾವೇರಿ ಮತ್ತು ಸಕ್ಕರೆ ಕೃಷಿ ಮಾರುಕಟ್ಟೆ ಸಚಿವರಾದಂತ ಶಿವಾನಂದ ಪಾಟೀಲ್ ಸರ್ ಅವರು ಈ ಹಂಡೆ ಅರಸರ ಭಾವಚಿತ್ರ ಅನಾವರಣವನ್ನ ಮಾಡ್ತಾ ಇದ್ದಾರೆ. ಅದರ ಅಧ್ಯಕ್ಷತೆಯನ್ನ ನಾನು ಡಾಕ್ಟರ್ ಎಸ್ ಪಾಟೀಲ್ ವಹಿಸ್ಕೊಳ್ತಾ ಇದ್ದೇನೆ. ಅದರಂತೆ ನಮ್ಮ ಹಂಡೆ ಅರಸರ ಗ್ರಂಥ ಲೋಕಾರ್ಪಣೆಯನ್ನ ಈ ನಾಡಿನ ಅನೇಕ ಸಚಿವರಾದಂತ ಎಸ್ ಆರ್ ಪಾಟೀಲ್ ಸರ್ ಅವರು, ವೀರಣ್ಣ ಚರಂತಿಮಠ ಅವರು, ವಿಜಯಾನಂದ ಕಾಶಪ್ಪನವರು, ಬಸವರಾಜ ಪಾಟೀಲ್ ಸರ್ ಅವರು, ಜೆ.ಟಿ. ಪಾಟೀಲ್, ಸಿ.ಎಸ್. ಗೌಡ್ರು, 16ನೇ ಶತಮಾನದೊಳಗೆ ಇಲ್ಲಿ ಅವ್ರ ಕೈಯೊಳಗ ದಂಡ ನಾಯಕನಾಗಿ, ಆಮೇಲೆ ಅನೇಕ ಪರಗಣಿಗಳ ಒಡೆಯನಾಗಿ ಈ ಒಂದು ಸಾಮ್ರಾಜ್ಯ ಬಹಳ ವಿಸ್ತಾರ ಆಗಿತ್ತು. ಆ ದಕ್ಷಿಣ ಕಡೆ ಸರಿಯಾಗಿ ನೋಡೋಕೊಳಕ್ ಆಗ್ತಿದ್ದಲ್ಲ ಇವ್ರಿಗೆ. ಅದಕ್ಕ ಈ ಹಂಡೆ ಹನುಮಪ್ಪ ನಾಯಕನ್ನ ಅವ್ರನ್ನ ದಂಡ ನಾಯಕನನ್ನಾಗಿ ಮಾಡಿಕೊಂಡು, ಆಮೇಲೆ ಅವರಿಗೆ ಮೊದಲು 3 ಪರಗಣಿ ಒಡೆಯನ್ ಮಾಡ್ತಾರ. ಅಂದ್ರೆ ಒಂದು ಪರಗಣಿ ಅಂದ್ರೆ 45ರಿಂದ 50 ಹಳ್ಳಿ ಬರ್ತಾವು. ಹಾಗ ಮೊದಲು 3 ಪರಗಣಿ ಒಡೆಯರ, ಆ ನಂತರ 11 ಪರಗಣಿ ಒಡೆಯನ್ ಮಾಡ್ತಾರ. ಇಂಡಿಪೆಂಡೆಂಟ್ ಅಧಿಕಾರ ಕೊಡ್ತಾರ. ಅಲ್ಲೆಲ್ಲ ಅರಾಜಕತೆ ಹೋಗಿಸಿ ಬಹಳ ಅಲ್ಲಿ ಬೆಳವಣಿಗೆ ಮಾಡಿ ಮತ್ತು ಕೋಟೆ ಕೊತ್ತಲಗಳನ್ನ ಕಟ್ಟಿಸೋದ್ರ ಜೊತೆಗೆ ನೀರಾವರಿ ಮಾಡೋದು, ಬಾವಿಗಳನ್ನ ಕುಡಿಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರ ಅವರು. ಹೀಗಾಗಿ ಅವ್ರ ಹೆಸರು ಚೆನ್ನಾಗಿ ಇದು ಬರ್ತೈತಿ. ಒಂದು 3 ರಾಜಗುರುಗಳು ಇರ್ತಾರೆ ಇವ್ರಿಗೆ. ಆ ಡಂಬಳ ಭಾಗದೊಳಗ ಇದು ಈ ಬಂಕಾಪುರ ಈ ಭಾಗದೊಳಗ ತೋಂಟದ ಜಗದ್ಗುರುಗಳು ಇವರಿಗೆ ರಾಜಗುರುಗಳಾಗಿರ್ತಾರ. ಬಳ್ಳಾರಿ ಆಳುವಾಗ ಅಲ್ಲಿ ಕೊಟ್ಟೂರು ಸ್ವಾಮಿಗಳು ಇವರಿಗೆ ರಾಜಗುರುಗಳಾಗ್ತಾರ. ಮುಂದ ಈ ವಿಜಯನಗರ ಸಾಮ್ರಾಜ್ಯ ಆತಂಕದೊಳಗೆ ಬಂದಾಗ ಆ ಒಂದು ವಿಜಯನಗರ ಸಾಮ್ರಾಜ್ಯವನ್ನ ರಕ್ಷಿಸಿ 1543 ಅವ್ರ ಮಂತ್ರಿ ರಾಮರಾಯನ ಪಟ್ಟಕ್ಕೆ ತರ್ತಕ್ಕಂತ ಸಂದರ್ಭದೊಳಗ ಈ ಐಗಳನ್ನ ಇನ್ವೈಟ್ ಮಾಡಿ ದಂಡೆತ್ತಿ ಬರ್ಲಿಕ್ಕೆ ಅವ ಸಂಚ ಮಾಡಿರ್ತಾನ ಅವ್ರ ಮಂತ್ರಿ. ಹೀಗಾಗಿ ನಿಡಮಾವಿಡಿ ಶ್ರೀಗಳ ಒಂದು ಆಶೀರ್ವಾದದಿಂದ ಈ ಹಂಡೆ ಹನುಮಪ್ಪ ನಾಯ್ಕಗೆ ಆದೇಶ ಮಾಡ್ತಾರೆ, ನೀನು ಹೋಗಿ ಸಾಮ್ರಾಜ್ಯ ಉಳಿಸ್ಬೇಕು ಅಂತ ಹೇಳ್ಕೇಸಿ. ಹಾಗಾಗಿ ಅವ್ರ ಪರವಾಗಿ ನಿಂತು ಯುದ್ಧ ಮಾಡಿ ಇವ್ರ ಹೈದರಾಬಾದ್ ನಿಜಾಮ್ ಅವ್ರನ್ನ ತಂದು ಅವ್ರಿಗೆ ಒಪ್ಪಿಸ್ತಾರ ಜೀವಂತವಾಗಿ. ಆ ಸಂದರ್ಭದೊಳಗೆ ಮತ್ತೆ ಬುಕ್ರಾಯಪಟ್ಟಣ, ಅನಂತಪುರ, ಅದ್ರ ಜೊತೆಗೆ ನಂದ್ಯಾಳ ಆ ಭಾಗದ ಎಲ್ಲಾ ಏರಿಯಾ ಅವ್ರಿಗೆ ಮತ್ತೆ ಉಂಬ್ಳಿ ಹಾಕಿ ಸ್ವತಂತ್ರ ಸಂಸ್ಥಾನಿಕರಂತ ಹೇಳಿ ಆಡಳಿತ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ.